ಮಿಷನ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಬೇಕು. ಬೆಂಗಳೂರಿಂದ 15ನೇ ತಾರೀಕು 1 ಗಂಟೆಗೆ ಬೆಂಗಳೂರು ಬರ್ತಾರೆ. ಆಮೇಲೆ 16ನೇ ತಾರೀಕಿಂದ ಹೋಗ್ತಾರೆ. ಮಿಷನ್ ಇಂಡಿಯಾ ಅಂತೇಳಿ ಸ್ಮಾರ್ಟ್ ಆಪ್ ಶೃಂಗಸಭೆನ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಆಯೋಜನೆ ಮಾಡ್ತಿರೋದು. ಸೊ ಈ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ರಾಷ್ಟ್ರೀಯ ಅಧ್ಯಕ್ಷರು, ಈಗ ಆಲ್ರೆಡಿ ಹಾಲಿ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು, ಯುವಜನರಿಗೆ ಒಂದು ಯೂತ್ ಐಕಾನ್ ಅಂತಲೇ ಕರೀತಾರೆ ಅಖಿಲೇಶ್ ಜಿಯವರು. ಸೊ ಬೆಂಗಳೂರಿಗೆ ಆಗಮಿಸ್ತಾರೆ 15 ಮತ್ತು 16ನೇ ತಾರೀಕು. ಸೊ ಇದು ಮೊದಲನೇ ಮುಖ್ಯವಾದಂಥ ಕಂಟೆಂಟ್ ಏನು ಅಂತಂದರೆ, ಸೊ ಯಾರು ಸಮಾಜದಲ್ಲಿ ನಿರ್ಗತಿಕರಾಗಿ ಬಡವರಾಗಿದ್ದಾರೆ, ಸೊ ನಿರುದ್ಯೋಗಿಗಳಾಗಿದ್ದಾರೆ, ಅವಕಾಶ ವಂಚಿತರಾಗಿದ್ದಾರೆ, ಕೂಲಿ ಕಾರ್ಮಿಕರಾಗಿದ್ದಾರೆ, ಅವ್ರಿಗೆ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಬದುಕಲಿಕ್ಕೆ ಆಗ್ತಾ ಇದೆ. ದೇಶದಲ್ಲಿ ಇಂಡಿಯನ್ ಗಠಬಂಧನ್ ಅಂತ ಒಂದು ದೊಡ್ಡ ಮಟ್ಟದ ಒಂದು ಪ್ರಭಾವಶಾಲಿಯಾದಂಥ ಸಂಘಟನೆಯನ್ನು ಕಟ್ಟಿಕೊಂಡು ಇವತ್ತು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಸುಮಾರು ಕ್ಷೇತ್ರದಲ್ಲಿ ಗೆದ್ದುಕೊಂಡು ಬಂದು ಮುಂದಿನ ದಿನದಲ್ಲೇ ಅಖಿಲೇಶಲ್ಲಿ ಇವತ್ತು ಸಮಾಜವಾದಿ ಯುವಜನ ಸಭಾ ಆಮೇಲೆ ಸಮಾಜವಾದಿ ಪಾರ್ಟಿ ಒಟ್ಟೊಟ್ಟಿಗೆ ಈಗ ಕಾಂಗ್ರೆಸ್ ಇಂಡಿಯನ್ ಗಠಬಂಧನ್ ಆಗಿರೋದ್ರಿಂದಾಗಿ ಒಟ್ಟೊಟ್ಟಿಗೆ ಸಮಾಜವನ್ನು ಉನ್ನತ ಸ್ಥಾನಕ್ಕೆ ಕಟ್ಟಬೇಕು ಅಂತೇಳಿ ಯೂತ್ಸ್ಗೆ ಅಂದರೆ ತುಂಬ ಮುಖ್ಯವಾಗಿ ಇವತ್ತು ಓದಿದ ತಕ್ಕಗೆ ಯುವಕರಿಗೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ. ಸೊ ಎಷ್ಟೋ ಜನರಿಗೆ ಬಡತನದಲ್ಲಿ ಕೊರತೆ ಆಗ್ತಿದೆ. ಆಮೇಲೆ ಮನೆಗಳಲ್ಲಿ ಅವಕಾಶ ಇದ್ರೂ ಕೂಡ ಸರ್ಕಾರಿ ಉದ್ಯೋಗ ಸಿಗ್ತಾ ಇಲ್ಲ, ಅರ್ಹರಿಗೆ ಉದ್ಯೋಗಾವಕಾಶ ಕೊಡ್ತಾ ಇಲ್ಲ. ಇವತ್ತು ಬರೀ ಭ್ರಷ್ಟಾಚಾರ, ಲಂಚ ಅನ್ನೋದೇ ಆಗ್ತಾ ಇದೆ. ಈ ಶೃಂಗಸಭೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂತೇಳಿ ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಿರೋದು. ಇದು ತುಂಬ ಮುಖ್ಯವಾಗಿರುತ್ತದೆ. ಆಮೇಲೆ ಇವರು 15ನೇ ತಾರೀಕು ನಾಳಿದ್ದು ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಇಲ್ಲಿ ಖಾಸಗಿ ಹೋಟೆಲಲ್ಲಿ ನೋಡ್ಕೊತಾರೆ. ಅಖಿಲೇಶ್ ಯಾದವ್ಜಿ ಮತ್ತು ಉಸ್ತುವಾರಿ ರಾಜೀವ್ ಅದ್ರ ಜೊತೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮಂಜಪ್ಪ ಯಾದವ್ಜಿಯವರು, ಆಮೇಲೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರೆಡ್ಡಿಜಿಯವರು, ಆಮೇಲೆ ಎಲ್ಲ ಒಳಗೊಂಡಂತೆ ಎಲ್ಲರೂ ಕೂಡ ಬೆಂಗಳೂರು ನಗರಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು, ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿಕೊಂಡು ಈ ಮಿಷನ್ ಅಂತ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಸಮಾಜವಾದಿ ಪಾರ್ಟಿ ಎಲ್ಲ ರಾಜಕೀಯ ಪಕ್ಷಗಳಿಗಿಂತ ವಿಶೇಷವಾಗಿರುತ್ತದೆ. ಇವತ್ತು ನಮ್ಮಲ್ಲಿ ಏನೇನೆಲ್ಲ ಅರ್ಹತೆಗಳು ಮತ್ತು ಹಕ್ಕುಗಳಿದ್ದಾವೆ ಅದನ್ನೆಲ್ಲ ಕೂಡಿಕಂಡವಾಗಿ ನ್ಯಾಯಯುತವಾಗಿ ಸಮಾಜದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ತುಂಬ ಮುಖ್ಯವಾಗಿ ನಮಗೆ ರಾಜಕೀಯ ಅಂತ ಬೇಕಾಗಿರುತ್ತೆ ಅನ್ನೋದು ಅದು ಸಮಾಜವಾದಿ ಪಾರ್ಟಿ ಮಾತ್ರ. ಜನತೆಗೆ ಮುಖ್ಯವಾಗಿ ಅಧಿಕೃತವಾಗಿ ರಾಜಕೀಯಕ್ಕೆ ಬರಬೇಕು. ರಾಜಕೀಯದಲ್ಲಿ ಬಂದು ಸಂವಿಧಾನಿಕವಾಗಿ ಏನೇನೆಲ್ಲ ಜನರಿಗೆ ಸೂಕ್ತವಾಗಿ ಅವಕಾಶಗಳನ್ನ ಸಿಗುವಂಥದ್ದಿದೆ, ಅವಕಾಶಗಳನ್ನ ಕಲ್ಪಿಸುವಂಥದ್ದಿದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ, ಸಾಮಾನ್ಯ ವ್ಯಕ್ತಿ ಬದುಕಬೇಕು ಅಂತಂದ್ರೆ ಸಮಾನತೆ ಕಾನ್ಸೆಪ್ಟ್ ಇರುವಂಥ, ಸಮಾನತೆ ಮನಶಕ್ತಿ ಇರುವಂಥ ವ್ಯಕ್ತಿತ್ವಗಳು ಇವತ್ತು ರಾಜಕೀಯ ಪ್ರವೇಶ ಮಾಡಬೇಕು. ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು, ಸಮಾಜವಾದಿ ಪಾರ್ಟಿಯ ನ್ಯಾಷನಲ್ ರಾಷ್ಟ್ರೀಯ ಅಧ್ಯಕ್ಷರು ಅಖಿಲೇಶ್ ಯಾದವ್ಜಿಯವರು 15 ಮತ್ತು 16ನೇ ತಾರೀಕು ಬೆಂಗಳೂರು ಬರ್ತಾರೆ. ಇಲ್ಲಿ ಉದ್ದೇಶ ಏನು ಅಂತಂದ್ರೆ ವಿಷನ್ ಇಂಡಿಯಾ ಅನ್ನೋಂಥ ಒಂದು ಮೊಬೈಲ್ ಆ್ಯಪ್ ಒಂದು ಪ್ರಿಪೇರ್ ಮಾಡಬೇಕು. ಸೊ ಒಂದು ಶೃಂಗ ಸಭೆಯನ್ನು ಬೆಂಗಳೂರಲ್ಲೇ ಪ್ರಾರಂಭ ಮಾಡಬೇಕು.